ಆಗಿದ್ದಾಗಿಂದನೂ ಕೂಡ ರಾಜೀನಾಮೆ ನೀಡಬೇಕು. ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ನಾಳೆ ಬೆಳಗ್ಗೆ 8:30 ದೆಹಲಿಯಿಂದ ಹೊರಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ. 11:20 ಬೆಂಗಳೂರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಗಮನ ಆಗಲಿದೆ. ನಾಳೆ ರಾಜ್ಯದಲ್ಲಿ ನಡೆಯುತ್ತಾ ಮಹತ್ವದ ಬೆಳವಣಿಗೆ ಅನ್ನೋ ಒಂದು ಪ್ರಶ್ನೆ ಇದೀಗ ಎದ್ದಿದೆ. ನಾಳೆ ಬೆಳಗ್ಗೆ 8:20 ದೆಹಲಿಯಿಂದ ಹೊರಡ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. 11:20 ಬೆಂಗಳೂರಿಗೆ ಆಗಮಿಸೋ ಅಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ನಾಳೆ ಬೆಳಗ್ಗೆ 11:20 ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆಗಮನ ಆಗ್ತಾ ಇದೆ. ಸರ್ಕಾರಕ್ಕೆ ಇವತ್ತು 2.5 ವರ್ಷ 30 ತಿಂಗಳು ಭರ್ತಿಯಾಗಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಇದೆ ಮುನ್ಸೂಚನೆನ ಹೇಗೆ? ಮಧುಸೂದನ್, ಈಗಾಗಲೇ ದೆಹಲಿ ನಡೀತಿರತಕ್ಕಂತಹ ಬೆಳವಣಿಗೆಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿರುವಂತಹ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಳೆದ ಒಂದು 4-5 ದಿವಸಗಳ ಹಿಂದೆ ಭೇಟಿಯಾದಂತಹ ಸಂದರ್ಭದಲ್ಲಿ 45 ರಿಂದ 50 ನಿಮಿಷಗಳ ಕಾಲ ಕೂತ್ಕೊಂಡು ಮಾತುಕತೆ ಆಡ್ತಾರೆ. ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಅದರಲ್ಲೂ ಪ್ರಮುಖವಾಗಿ ಹಿಂದೆ ಕೊಟ್ಟಿರ್ತಕ್ಕಂತಹ ಭರವಸೆಗಳೇನಿತ್ತಲ್ಲ ಅದನ್ನ ಈಡೇರಿಸುವಂತೆ ಅಂದ್ರೆ ಪಟ್ಟಿಡುವಂತಹ ಕೆಲಸವನ್ನ ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಪರವಾಗಿರ್ತಕ್ಕಂತಹ ಶಾಸಕರು ಎಲ್ಲರೂ ಸಹ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನ ಕೇಳಿದ್ದಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಭೇಟಿಗೆ ಹೋಗಿದ್ರು. ಆ ಕಾರಣಕ್ಕಾಗಿ ಭೇಟಿ ಮಾಡೋದಕ್ಕೆ ಆಗಿಲ್ಲ. ಆದ್ರೆ ಈಗ 9:30 10 ಗಂಟೆ ಸುಮಾರಿಗೆ ಭೇಟಿ ಮಾಡುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ಅದರ ಜೊತೆಗೆ ಸುಮಾರು 8 ರಿಂದ 9 ಜನ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಪರವಾಗಿರ್ತಕ್ಕಂತಹ ಏನಂದ್ರೆ ಶಾಸಕರೆಲ್ಲರೂ ಇದಾರಲ್ಲ, ಅವರೆಲ್ಲರೂ ಸಹ ಏನಂದ್ರೆ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿ ಬಹಳಷ್ಟು ಪ್ರಮುಖವಾಗಿ ಮೆನ್ಷನ್ ಮಾಡ್ತಾ ಇರುವಂತಹ ವಿಚಾರ ಏನು ಅಂದ್ರೆ, ನಾವು ಏನಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವಂತಹ ರೀತಿಯಲ್ಲಿ ಏನಂತಂದ್ರೆ ಬಿಂಬಿಸ್ತಾ ಇಲ್ಲ. ಆದ್ರೆ ನೀವು ಹಿಂದೆ ಹೇಳಿರುವಂತಹ ಏನು ಒಡಂಬಡಿಕೆ ಇತ್ತು, ಆ ಒಡಂಬಡಿಕೆಯನ್ನ ಈಡೇರಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದ್ದೀವಿ. ಮತ್ತೆ ಅದರ ಜೊತೆಗೆ ಸರ್ಕಾರಕ್ಕೆ ಎಲ್ಲಾ ರೀತಿಯ ಸಮ್ಮತವನ್ನ ಕೊಟ್ಟಿರುವಂತಹ ನಾವು ಈಗ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಸಹಿತ ಮಾಡ್ತಾ ಇದ್ದಾರೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ಸಂದರ್ಭದಲ್ಲೂ ಸಹಿತ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದಾವೆ. ಅದರಲ್ಲೂ ಪ್ರಮುಖವಾಗಿ ಶಾಸಕರಲ್ಲಿ ಪ್ರಮುಖವಾಗಿ ಅಂದ್ರೆ ಶೃಂಗೇರಿ ಕಾಂಗ್ರೆಸ್ನ ಶಾಸಕ ಟಿ ಡಿ ರಾಜೇಗೌಡ ಆಗಿರ್ಬೋದು, ಗುಬ್ಬಿ ಶ್ರೀನಿವಾಸ್ ಆಗಿರ್ಬೋದು, ಆನೇಕಲ್ ಶಾಸಕ ಶಿವಣ್ಣ ಆಗಿರ್ಬೋದು, ಅಥವಾ ನೆಲಮಂಗಲ ಶಾಸಕ ಶ್ರೀನಿವಾಸ್, ಮತ್ತೆ ಕಾಂಗ್ರೆಸ್ನ MLC ಆಗಿರುವಂತಹ ರವಿ, ಮತ್ತೆ ಕುಣಿಗಲ್ ಶಾಸಕ ರಂಗನಾಥ್, ಇವರೆಲ್ಲರೂ ಸಹ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಅದರ ಜೊತೆಗೆ ಕುಡ್ಚಿ ಶಾಸಕ ಮಹೇಶ್ ತಮ್ಮಣ್ಣನವರು ಸಹ ಅಂದ್ರೆ ದೆಹಲಿಯಲ್ಲಿದ್ದಾರೆ. ಆ ಎಲ್ಲಾ ಶಾಸಕರುಗಳು ಸಹ ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡ್ತಾ ಇರುವಂತದ್ದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನೊಂದು ಕಡೆಗೆ ಚಲುವರಾಯ ಸ್ವಾಮಿ ಸಹ ಏನಂದ್ರೆ ಹೋಗಿರುವಂತಹ ಕಾರಣಕ್ಕಾಗಿ ಅವ್ರು ಏನಾರ ರೀಸನ್ಸ್ ಗಳು ಕೊಟ್ಟರು. ಆದ್ರೆ ಅಲ್ಲಿ ಭೇಟಿಗೆ ಹೋಗಿರುವಂತಹ ಮೂಲ ಉದ್ದೇಶವೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸುವ ಮತ್ತೆ ಈ ಒಂದು ನಡವಳಿಕೆಗಳನ್ನ ನೋಡ್ತಾ ಹೋದ್ರೆ, ಶಾಸಕರ ಏನಂದ್ರೆ ದಿಢೀರ್ ದೆಹಲಿಯ ಯಾತ್ರೆಯನ್ನ ನೋಡಿದ್ರೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು, ಏನಾದ್ರೂ ಬದಲಾವಣೆಗೆ ಮುನ್ಸೂಚನೆ ಹಾಕುವಂತಹ ರೀತಿಯಲ್ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡ್ತಾರ ಅನ್ನುವಂಥದ್ದು. ಯಾಕಂದ್ರೆ ಈ ರೀತಿಯಾಗಿ ಕಳೆದ 2.5 ವರ್ಷಗಳಲ್ಲಿ ಯಾವುದೇ ಒಂದೇ ಒಂದು ದಿವಸವೂ ಸಹಿತ ನಡೆದಿರಲಿಲ್ಲ. ಕಾಂಗ್ರೆಸ್ ನಾಯಕತ್ವದ ವಿಚಾರದಲ್ಲಿ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ನೇರವಾದಂತಹ ನೋಟಿಸ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಹೋಗಿರ್ತಕ್ಕಂತಹ ಎಲ್ಲಾ ಶಾಸಕರು DKಶಿ ಪರವಾಗಿರುವಂತಹ ಶಾಸಕರಾಗಿರುವಂತಹ ಕಾರಣಕ್ಕಾಗಿ ಇದೇ ಮೊದಲ ಬಾರಿಗೆ ನಾಯಕತ್ವದ ವಿಚಾರವಾಗಿ ಅಂದ್ರೆ ಒಂದ್ ರೀತಿಯಲ್ಲಿ ಶಾಸಕರು ಪರೇಡ್ ನಡೆಸ್ತಾ ಇರುವಂತದ್ದು ಹೈಕಮಾಂಡ್ ನಾಯಕರ ಮುಂದ್ಗಡೆ ಇದೇ ಮೊದಲ ಬಾರಿಯಾಗಿರುವಂತಹ ಕಾರಣಕ್ಕಾಗಿ ಇದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅದರಲ್ಲೂ ಸ್ಪೆಷಲಿ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಬೆಳಗ್ಗೆ 8:20 ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಮಧ್ಯಾಹ್ನ ಬಹುತೇಕ ಬೆಳಗಿನ ಜಾವ 11:20 ಏನಂದ್ರೆ ಬೆಂಗಳೂರಿಗೂ ಸಹ ತಲುಪ್ತಾರೆ. ಆ 2 ದಿವಸಗಳ ಕಾಲ ಬೆಂಗಳೂರಲ್ಲಿ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾರೆ. ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಇಲ್ಲಿ ರಾಹುಲ್ ಗಾಂಧಿ ಅವರು ನೇರವಾಗಿ ಕರ್ನಾಟಕ ರಾಜ್ಯದ ರಾಜಕೀಯ ವಿಚಾರವಾಗಿ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮತ್ತೆ ಇಲ್ಲಿರುವಂತಹ ರಾಜಕೀಯ ಬೆಳವಣಿಗೆ ವಿಚಾರವಾಗಿ ಪೂರ್ತಿಯಾದಂತಹ ಜವಾಬ್ದಾರಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ. ಕಾರಣ ಏನು ಅಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕದ ನಾಯಕರ ಎಲ್ಲಾ ವಿಚಾರದಲ್ಲೂ ಸಹಿತ ಏನಂದ್ರೆ ರಾಜಕೀಯ ವಿಚಾರದಲ್ಲಿ ಗೊತ್ತಿದೆ, ಮತ್ತೆ ಇಲ್ಲಿ ನಡೀತಿರುವಂತಹ ರಾಜಕೀಯ ವಿದ್ಯಮಾನಗಳು ಗೊತ್ತಿದೆ. ಸ್ವತಃ ಅವರು ಕರ್ನಾಟಕದವರಾಗಿರುವಂತಹ ಕಾರಣಕ್ಕಾಗಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಮತ್ತೆ ಸದ್ಯದ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಅವಲೋಕಿಸಬೇಕು ಮತ್ತೆ ಜೊತೆಗೆ ನಾಯಕರನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡಬೇಕು ಅನ್ನುವಂತಹ ವಿಚಾರ. ಅದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಏನಂದ್ರೆ ತಮ್ಮದೇ ಆದಂತಹ ರೀತಿಯಲ್ಲಿ ಪಟ್ಟನ್ನು ಹಿಡ್ಕೊಂಡು ಕೂತ್ಕೊಂಡಿದಾರಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಇದನ್ನ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಇದೆ. ಹೈಕಮಾಂಡ್ ನಾಯಕರು ಅದರಲ್ಲೂ ಸ್ಪೆಷಲಿ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ KC ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಈ ಒಂದು ನಾಯಕತ್ವದ ಬದಲಾವಣೆ ಮತ್ತೆ ಸದ್ಯದ ರಾಜಕೀಯ ವಿದ್ಯಮಾನದಿಂದ ಸ್ವಲ್ಪ ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ.
ಅದರ ಪೂರ್ತಿ ಜವಾಬ್ದಾರಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಗಲಿಗೆ ಹಾಕಿರುವಂತಹ ಕಾರಣಕ್ಕಾಗಿ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದಾರಲ್ಲ, ಇಲ್ಲಿ ಮತ್ತೇನಾದ್ರೂ ಬದಲಾವಣೆಗಳು ಅಂದ್ರೆ ರಾಜಕೀಯ ಚರ್ಚೆಗಳು ಕಂಟಿನ್ಯೂಸ್ ಆಗಿ ಅವ್ರ ಮನೆ ಹೋಗಿ ಭೇಟಿ ಕೊಡೋದಾಗಿರ್ಬೋದು, ಅಥವಾ ಮತ್ತೆ ಒತ್ತಡ ತಂತ್ರವನ್ನ ತರೋದಾಗಿರ್ಬೋದು, ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಸಹಿತ ಇದನ್ನ ಸೆಳೆಯುವಂತಹ ಕೆಲಸವನ್ನ ಮಾಡಬಹುದು. ಎಲ್ಲಾ ವಿಚಾರಗಳಿಗೂ ಸಹಿತ ಈಗ ಬಹಳಷ್ಟು ಒಂದು ರೀತಿಯ ಕೊನೆ ಹಂತದ ಕ್ಯೂರಿಯಾಸಿಟಿಗೆ ಏನಂತಂದ್ರೆ ಸಾಕ್ಷಿ ಆಗ್ತಾ ಇದೆಯಾ ದೆಹಲಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಒಟ್ಟಾರೆ ದೆಹಲಿಯಲ್ಲಿ ಆಗ್ತಿರುವಂತ ಬೆಳವಣಿಗೆ. ಶಾಸಕರು ಈಗ ಡಿ.ಕೆ. ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ನೇರವಾಗಿ ದೆಹಲಿಗೆ ಹಾರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.